ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಮೈನ್ ಡೋರ್ ಇರುವಂತಹ ಬಿಬಿಎಂಪಿ ಖಾತಾ ಬಿಡಿ ಅಪ್ರೂವ್ಡ್ ಇರುವಂತಹ ಉತ್ರಳಿ ಮೈನ್ ರೋಡ್ ಅಲ್ಲಿ ಬರುವಂತಹ ಪಟಾಳಮ್ಮ ದೇವಸ್ಥಾನದಿಂದ ಈ ಪ್ರಾಪರ್ಟಿ ಜಸ್ಟ್ 500 ಮೀಟರ್ ದೂರದಲ್ಲಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ಬನಶಂಕರಿ 6 ಅಲ್ಲಿ ಬರುವಂತಹ NPS ಸ್ಕೂಲು ಜಸ್ಟ್ 500 ಮೀಟರ್, ಮತ್ತೆ ಸಾಧನಾ ಕಾಲೇಜು ಪಕ್ಕದಲ್ಲಿ ಬರುವಂತಹ NPS ಸ್ಕೂಲು, ಉತ್ರಳಿ ಮೈನ್ ರೋಡ್, ಪಟಾಳಮ್ಮ ದೇವಸ್ಥಾನ ಎಲ್ಲ ನಮಗೆ ಜಸ್ಟ್ 500 ಇಂದ 700 ಮೀಟರ್ ಒಳಗಡೆ ಈ ಪ್ರಾಪರ್ಟಿ ಡಿಸ್ಟೆನ್ಸ್ ಇರುವಂತದ್ದು. ಈ ಪ್ರಾಪರ್ಟಿಯಿಂದ 1 ಕಿಲೋಮೀಟರ್ ಅಲ್ಲಿ RNST ಕಾಲೇಜು, 2 ಕಿಲೋಮೀಟರ್ ಅಲ್ಲಿ ನಮಗೆ JSS ಪಬ್ಲಿಕ್ ಸ್ಕೂಲ್ ಕೂಡ ಇದೆ. ಜೊತೆಗೆ 3.5 ಕಿಲೋಮೀಟರ್ ಅಲ್ಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್, ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಗೆ ತುಂಬಾ ನಿಯರ್ ಇದೆ. ಕೆಂಗೇರಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಬಸ್ ರೂಟ್ ಗೆ ಜಸ್ಟ್ 500 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಕೊ ಮುಂಚೆ ಯಾರು ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಫ್ರಂಟ್ ಎಲಿವೇಶನ್ ನೋಡೋದಾದ್ರೆ ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್ ಜೊತೆಗೆ ಬಾರ್ಡರ್ ನಮಗೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಮತ್ತೆ ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಫಸ್ಟ್ ಫ್ಲೋರ್ ಅಲ್ಲಿ ಈ ಆರ್ಚ್ ಏನ್ ಬರುತ್ತೆ, ಈ ಫುಲ್ ನಮಗೆ ಫೆಂಡ್ರಾಮೆಟ್ರಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಲೇಸರ್ ಕಟಿಂಗ್ ಇರುವಂತಹ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್ ಜೊತೆಗೆ ಎಲ್ಲ ನಮಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲಿವೇಶನ್ ಮಾತ್ರ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು. ಹಾಗೆ ರೋಡ್ ವಿಡ್ತ್ ಕೂಡ ನಮಗೆ 30 ಫೀಟ್ ಟಾರ್ ರೋಡ್ ಇರುವಂತದ್ದು. ಕಾವೇರಿ ವಾಟರ್ ಮತ್ತೆ ಪ್ರೆಸೆಂಟ್ ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಬನ್ನಿ ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಮನೆ ಒಳಗಡೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಕೂಡ ನಾವು 3 ಕಾರ್ ಪಾರ್ಕ್ ಮಾಡ್ಕೊಬಹುದು. ಅದ್ರ ಜೊತೆಗೆ ಈ ಪೋರ್ಷನ್ ಅಲ್ಲೂ ಕೂಡ ನಾವು ಒಂದು ಕಾರ್ ಪಾರ್ಕ್ ನ ಮಾಡ್ಕೋಬಹುದು. ವೀಕ್ಷಕರೇ, ಈಗ ಕಾರ್ ಪಾರ್ಕಿಂಗ್ ಒಳಗಡೆ ಅಂದ್ರೆ ಗ್ರೌಂಡ್ ಫ್ಲೋರ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ 3 ಕಾರ್ಗಳ ಪಾರ್ಕ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಆರಾಮಾಗಿ ಕಾರ್ ಪಾರ್ಕ್ ನ ಮಾಡ್ಕೋಬಹುದು. ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕ್ಯಾಡ್ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ ಕವರ್ಡ್ ಆಗಿರೋದು. ಈ ಪೋರ್ಷನ್ ಫುಲ್ ನಮಗೆ ಲೇಸರ್ ಕಟಿಂಗ್ ಆಗಿರುವಂತಹ ಗೇಟು, ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗೇಟ್ ವರ್ಕ್, ಜೊತೆಗೆ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ಇದೆ. ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಗಾರ್ಡನ್ ಏರಿಯಾ ಕೂಡ ನಮಗೆ ಮಾಡಿರುವಂತದ್ದು ನೋಡಬಹುದು. ವೆಂಟಿಲೇಷನ್ಗೋಸ್ಕರ ಇಲ್ಲಿ ನಮಗೆ ಪ್ಯಾಸೇಜ್ ಬಿಟ್ಟಿದ್ದಾರೆ. ಹಿಂದಗಡೆ ಮನೆ ಕಟ್ಟಿದ್ರು ಕೂಡ ಡೈರೆಕ್ಟ್ ಸನ್ಲೈಟ್ ನಮಗೆ ಈ ಗಿಡಗಳಿಗೆ ಬರುತ್ತೆ. ಆ ತರ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಚಿಕ್ಕದು ಗಾರ್ಡನ್ ಏರಿಯಲ್ಲಿ ಮಾಡಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟೈಲ್ಸ್, ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿರುವಂತದ್ದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಪಾರ್ಕಿಂಗ್ ವಿಷಯಕ್ಕೆ ಬಂದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಕಾರು, ಇಲ್ಲಿ 2 ಕಾರು, ಫ್ರಂಟ್ ಬ್ಯಾಕ್ 2 ಕಾರು, ಟೋಟಲ್ ನಮಗೆ 3 ಕಾರ್ಗಳ ಪಾರ್ಕ್ ಕೂಡ ನಾವು ಮಾಡ್ಕೋಬಹುದು. ಟೂ ವೀಲರ್ ಕೂಡ ನಮಗೆ ಪ್ರಾವಿಷನ್ ಇದೆ. ಬೋರ್ವೆಲ್ ಮತ್ತೆ ಸಂಖ್ಯೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಬೋರ್ವೆಲ್ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ಈ ಲೊಕೇಶನ್ ಅಲ್ಲಿ ರನ್ನಿಂಗ್ ಇದೆ. ಮನೆಗೆ ಬಂದ ಮೇಲೆ ಡೈರೆಕ್ಟ್ ಆಗಿ ನಾವು ಕಾವೇರಿ ಮೀಟರ್ ಅಪ್ಲೈ ಮಾಡಿದ್ರೆ, ಕಾವೇರಿ ಮೀಟರ್ ಬಂತು ಅಂದ್ರೆ ನಮಗೆ ನೀರು ಆಟೋಮೆಟಿಕ್ ಮನೆಯೊಳಗಡೆ ಎಂಟ್ರಿ ಆಗುತ್ತೆ. ಯಾಕಂದ್ರೆ ಲೆವೇಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಪ್ರೆಸೆಂಟ್ ರನ್ನಿಂಗ್ ಇರುವಂತದ್ದು. ಸಮ್ ಕೆಪಾಸಿಟಿ ಕೂಡ ಇದೆ. ಇದು ಬಂದ್ಬಿಟ್ಟು ನಮಗೆ ಸಮ್ ಮಾಡಿರುವಂತದ್ದು 8,000 ಲೀಟರ್ ಇರುವಂತಹ ಸಮ್ ಕೆಪಾಸಿಟಿ ಕೊಟ್ಟಿರುವಂತದ್ದು. ಜೊತೆಗೆ ಈ ಪಾರ್ಕಿಂಗ್ ಅಲ್ಲಿ ನಮಗೆ ವಾಲ್ಗಳಿಗೆ ವೆಟ್ರೋಫೆಟೈಲ್ಸ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಟೋಟಲ್ ನಮಗೆ 4.5 ಅಡಿ ಹೈಟ್ ನಮಗೆ ವೆಟ್ರೋಫೆಟೈಲ್ಸ್ ಯೂಸ್ ಮಾಡಿರೋದು. ಬಾರ್ಡರ್ಗೆ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿರೋದು. ಈಸಿ ಮೈಂಟೆನೆನ್ಸ್ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು. ಈ ಪಾರ್ಕಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ಮಾಡಿದ್ದಾರೆ. ವಿತ್ LED ಲೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ನಮಗೆ ಎಕ್ಸಾಕ್ಟ್ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. MS ಗೇಟ್ ಅಂತ ನಮಗೆ ಮಾಡ್ಕೊಡ್ತಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಏನಿದೆ ಈ ಪೋರ್ಷನ್ ಅಲ್ಲಿ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಾವು ಐಟಮ್ಸ್ ಗಳನ್ನ ಇಟ್ಕೊಬಹುದು. ಈಗ ಪ್ರೆಸೆಂಟ್ ಏನು ಮನೆಗೆ ವರ್ಕ್ ಮಾಡಿರುವಂತಹ ಐಟಮ್ಸ್ ಗಳಿದೆ ಅದೆಲ್ಲ ನಾವು ಇಲ್ಲಿ ಸ್ಟೋರೇಜ್ ನಾವು ಕೂಡ ಮಾಡ್ಕೊಬಹುದು. ಈ ಪೋರ್ಷನ್ ಫುಲ್ ನಮಗೆ ಸೇಫ್ಟಿ ಪರ್ಪಸ್ಗೆ ಮತ್ತೆ ಸ್ಟೋರೇಜ್ ಪರ್ಪಸ್ಗೂ ಕೂಡ ನಮಗೆ ಈ ಜಾಗನ ನಾವು ಮೇಂಟೈನ್ ಮಾಡಬಹುದು. ಫುಲ್ ನಮಗೆ ವಾಲ್ಗಳಿಗೆ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ಗೇಟ್ ಎದುರುಗಡೆಗೆ 3 ಟ್ಯಾಪ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇನ್ ಕೇಸ್ ಏನಾದ್ರು ಕಾರ್ ವಾಷಿಂಗ್ ಆಗಲಿ, ಏನಾದ್ರು ಕ್ಲೀನಿಂಗ್ ಪರ್ಪಸ್ಗೆ ಈ ಟ್ಯಾಪ್ ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಕಾವೇರಿ ವಾಟರ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಏನ್ ಸ್ಟೇರ್ ಕೇಸ್ ಇದೆ. ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 45 mm ನ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಮಗೆ 3.5 ಇಂದ 4 ಫೀಟ್ ವರೆಗೂ ಇದೆ ಈ ಸ್ಟೇರ್ ಕೇಸ್. ತುಂಬಾ ಉದ್ದವಾಗಿ ಬಂದಿದೆ. ಕಾರಿಡಾರ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ
MS ವರ್ಕ್ ಜೊತೆಗೆ SS ವರ್ಕ್ ಜೊತೆಗೆ ಟಫನ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ಶಿಕರಿಂಗ್ ಕೂಡ ಆಗಿದೆ ನಮಗೆ. ತುಂಬಾ ಸ್ಪೇಷಿಯಸ್ ಆಗಿದೆ ಈ ಪೋರ್ಷನ್ ಫುಲ್. ಇನ್ ಕೇಸ್ ಏನಾದ್ರು ಇಲ್ಲಿ ತುಳಸಿ ಪಾಟ್ ಇಟ್ಕೊಂಡು ಗಿಡಗಳೇನಾದ್ರು ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಜಾಗ ಇದೆ. ಎಲಿವೇಶನ್ ಅಲ್ಲಿ ಏನ್ ನೋಡ್ತಾ ಇದೆ ಇದೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಮೇಲ್ಗಡೆ ನಮಗೆ WPC ವರ್ಕ್ ಮತ್ತೆ ವಿತ್ LED ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿರುವಂತದ್ದು. ವುಡ್ ವಿಷಯದಲ್ಲಿ ಬಂದು ಎಲ್ಲ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಆಗಿರುವಂತಹ ಗ್ಲಾಸು, ಟೀಕ್ ವುಡ್ ಫ್ರೇಮ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ನಾರ್ತ್ ಫೇಸಿಂಗು, ನಾರ್ತ್ ಮೈನ್ ಡೋರ್ ಇರುವಂತಹ ಮನೆ. 4x9 ಬಂದು ವಾಸ್ಕಲ್ ಸೈಜ್. ವಾಸ್ಕಲ್ ಬಂದ್ಬಿಟ್ಟು ನಮಗೆ 4ಕ್ಕೆ 9 ಇಂಚ್ ಬರುವಂತಹ ವಾಸ್ಕಲ್ಲು. ರೋಡ್ಗೆ ಇದೆ ನೋಡಿ. ಡೋರ್ ಬಂದು ನಮಗೆ ಮೈನ್ ರೋಡ್ಗೆ ಬರುತ್ತೆ. ಫ್ಲೋರಿಂಗ್ ನೋಡ್ಬೋದು ವೀಕ್ಷಕರೇ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ಫ್ಲೋರಿಂಗು ಸ್ಪೇಷಿಯಸ್ ಆಗಿ ಬಂದಿರುತ್ತೆ ನಮಗೆ ಲಿವಿಂಗ್ ರೂಮು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಐ ರೂಫ್ ಸೀಲಿಂಗ್ ಇರುವಂತಹ ಮನೆ. ಸಖತ್ತಾಗಿದೆ. ಮೇಲ್ಗಡೆ ಒಂದು ದೊಡ್ಡ ಝೂಮರ್ ಲೈಟು, ಮೇಲ್ಗಡೆ ಫೆಂಡ್ರೋಮ್ಯಾಟಿಕ್ ಶೀಟು ಇಂಟೀರಿಯರ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ಬಂದ್ಬಿಟ್ಟು ನಮಗೆ ಟಫನ್ ಗ್ಲಾಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಏನು POP ವರ್ಕ್ ಅಂತ ಏನು ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ಮಾಡಿರೋದೆಲ್ಲ ನಮಗೆ ಇಂಟೀರಿಯರ್ ಅಲ್ಲಿ ಮತ್ತೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸ್ಟ್ರಕ್ಚರ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಲಿವಿಂಗ್ ರೂಮ್ ಬಂದ್ಬಿಟ್ಟು ನಮಗೆ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ ವಿತ್ LED ಲೈಟ್ ಜೊತೆಗೆ ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ LED ಲೈಟ್ ಗೆ ಸೇಮ್ ಸಿಮಿಲರ್ ಆಗೋ ತರ ನಮಗೆ ಮ್ಯಾಚಿಂಗ್ ನ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಈ ಪೈಂಟ್ ಬಾಕ್ಸ್ ಏನ್ ಇಟ್ಟಿದ್ದಾರೆ ಅಲ್ಲಿ ನಮಗೆ ಆರಾಮಾಗಿ L ಶೇಪ್ ಅಲ್ಲಿ ಇಲ್ಲಿವರೆಗೂ ಕೂಡ ನಾವು ಸೋಫಾನ ಹಾಕೋಬಹುದು. ಟೀಪೈ ಏನಾದ್ರು ಇಲ್ಲಿ ಇಟ್ಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಜಾಗ ಸಿಗುತ್ತೆ. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಇದೆ. ಸ್ಪೇಷಿಯಸ್ ಆಗಿದೆ. ಇದಂತೂ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ. ಎಲಿವೇಶನ್ ಸೂಪರ್ ಆಗಿದೆ. ಟಿವಿ ಕ್ಯಾಬಿನೆಟ್ ನಮಗೆ ಸ್ಪೇಷಿಯಸ್ ಆಗಿದೆ. ದೊಡ್ಡ ಟಿವಿ ಕೂಡ ನಾವು ಇಟ್ಕೊಬಹುದು. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ಗಳೆಲ್ಲ ಕೊಟ್ಟಿರುವಂತದ್ದು. 3 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್ ಮತ್ತೆ CC ಕ್ಯಾಮ್ರಾ ಕೇಬಲ್ ವರ್ಕ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿ ಟಿವಿ ಕ್ಯಾಬಿನೆಟ್ ವರ್ಗೂ ಕೂಡ ನಮಗೆ ಬಂದ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಲಿಫ್ಟ್ ಗೆ ಪ್ರಾವಿಷನ್ ಇರುವಂತಹ ಏರಿಯಾ. ಇದು ಈ ಪೋರ್ಷನ್ ಫುಲ್ ಕಂಪ್ಲೀಟ್ ಆಗೋಗಿದೆ. ಗ್ರಾನೈಟ್ ಎಲ್ಲ ನಮಗೆ ವಾಲ್ ಗಳಿಗೆ ಹಾಕಿದ್ದಾರೆ. ಈ ಲಿವಿಂಗ್ ರೂಮ್ ಪಕ್ಕದಲ್ಲಿ ಕಿಚನ್ ಏರಿಯಾ ಬರುತ್ತೆ. ಓಕೆ, ಕಿಚನ್ ಕೂಡ ಅಷ್ಟೇ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್. ಇಲ್ಲಿ ಬಂದ್ಬಿಟ್ಟು ನಮಗೆ ಮೇಲ್ಗಡೆ ಕ್ವಾಡ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಕ್ವಾಡ್ಸ್ 40 mm ಕ್ವಾಡ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆ ಸಿಂಕ್ ಪ್ರಾವಿಷನ್ ಕೊಟ್ಟಿರುವಂತದ್ದು. 2 ಟ್ಯಾಪ್ ಗಳ ವ್ಯವಸ್ಥೆ. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ಹೈಡ್ರಾಲಿಕ್ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮಗೆ ಹೈಡ್ರಾಲಿಕ್ ನ ಯೂಸ್ ಮಾಡಿರುವಂತದ್ದು ಫ್ರೇಮ್ಗಳು. ಇಲ್ಲಿ ಬಂದ್ಬಿಟ್ಟು ವೆಂಟಿಲೇಷನ್ಗೋಸ್ಕರ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿಟಕಿ, ಚಿಮ್ಮಿಗೆ ಪಾಯಿಂಟ್, ಒಳಗಡೆ ಸ್ಟೋರೇಜ್ ಫುಲ್ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ನಮಗೆ ಚಿಮ್ಮಿಗೆ ಪಾಯಿಂಟ್ ಹೋಗೋದಕ್ಕೆ ಒಂದು ನಮಗೆ ಹೋಲ್ ಕೂಡ ಮಾಡಿರ್ತಾರೆ. ಇಲ್ಲಿ ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್. ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ಇದೆ ನೋಡಿ. ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಮಾಡಿರುವಂತದ್ದು. ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದರೆ. ಇಲ್ಲಿ ಕಟ್ಲನ ಯೂಸ್ ಮಾಡಿರುವಂತದ್ದು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಮತ್ತು ಸ್ಟೋರೇಜ್ ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಚಾನಲ್ಗಳೆಲ್ಲ SS ಬ್ಯಾಸ್ಕೆಟ್. ಇದು ಅಷ್ಟೇ ವೀಕ್ಷಕರೇ, ಸಾಫ್ಟ್ ಕ್ಲೋಸಿಂಗ್ ಯೂಸ್ ಆಗಿರುವಂತದ್ದು. ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ ಈ ಕಿಚನ್ ಏರಿಯಾ ಕೂಡ. ಈ ಪೋರ್ಷನ್ ಅಲ್ಲಿ ಇಲ್ಲಿ ಯುಟಿಲಿಟಿ ಆಲ್ರೆಡಿ ಇಲ್ಲೊಂದು ನಮಗೆ ಸಿಂಕ್ ಕೊಟ್ಟಿದ್ದಾರೆ. ತುಂಬಾ ಜನ ಯುಟಿಲಿಟಿಲಿ ನಮಗೆ SS ಬ್ಯಾಸ್ಕೆಟ್ ಗಳು ಕೊಡ್ತಾ ಇದ್ರು. ಇಲ್ಲಿ ನೋಡ್ಬೋದು ಆಮೇಲೆ ನಮಗೆ ಫ್ಯಾಬ್ರಿಕ್ ನ ಯೂಸ್ ಮಾಡಿರುವಂತದ್ದು. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಇಲ್ಲಿ ಡಿಶ್ ವಾಶ್ ಕೂಡ ಇಟ್ಕೊಬಹುದು. ಮತ್ತೆ ವಾಷಿಂಗ್ ಮಿಷಿನ್ ಕೂಡ ಆದ್ರೆ ಇಟ್ಕೊಬಹುದು. ಅಷ್ಟು ಜಾಗ ಇದೆ ಈ ಪೋರ್ಷನ್ ಅಲ್ಲಿ. ಚೆನ್ನಾಗಿದೆ. ಯುಟಿಲಿಟಿ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ ಈ ಯುಟಿಲಿಟಿ ಏರಿಯಾ. ಇದು ಹಾಲು, ಕಿಚನ್, ಕಡೆ ಲಿಫ್ಟ್ ರೂಮು. ಇಲ್ಲಿ ಚಿಕ್ಕದಾಗಿ ಒಂದು ಬೈಫರ್ಕೇಶನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಅದು ಕೂಡ ನಮಗೆ ವೆನ್ನೀರ್ ಪಾಲಿಶಿಂಗ್ ಇರುವಂತಹ ಇಂಟೀರಿಯರ್ ಅದು. ಇದು ನೋಡಿ, ಪೂಜಾ ಮತ್ತೆ ಡೈನಿಂಗ್ ಏರಿಯಾ.
ಇದು ಪೂಜಾ ಮನೆ, ಇದು ಡೈನಿಂಗ್ ಸೆಟಪ್ ಬರುತ್ತೆ. ಇಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಆಗಿದೆಯಲ್ಲ, ಇಲ್ಲೆಲ್ಲ ನಮಗೆ ಪಿಂಗಣಿ ಐಟಮ್ಸ್ ಗಳು ಅಂದ್ರೆ ಡೈನಿಂಗ್ ಸೆಟಪ್ ಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಮಾಡಿರುವಂತಹ ಇಂಟೀರಿಯರ್ ವರ್ಕ್. ಓವೆನ್ ಇಟ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರಾಯರ್ ಬಾಕ್ಸ್ ಗಳು ಮತ್ತೆ ಸ್ಟೋರೇಜ್ ಸ್ಪೇಸ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಡೈನಿಂಗ್ ಸೆಟಪ್ ನ ಇಲ್ಲೂ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಆ ಪೋರ್ಷನ್ ಅಲ್ಲಿ ಕೂಡ ನಾವು ಡೈನಿಂಗ್ ಸೆಟಪ್ ನ ಹಾಕೋಬಹುದು. ಇಲ್ಲಿ ನಮಗೊಂದು ಹ್ಯಾಂಡ್ ಬೌಲ್ ಒಂದು ಬರುತ್ತೆ, ಇಲ್ಲಿ ಹ್ಯಾಂಡ್ ಬೌಲ್ ಒಂದು ಬರುತ್ತೆ. ಆಲ್ರೆಡಿ ಮಿರರ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ಒಳ್ಳೆ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿದೆ. 5 ಜನ ಊಟ ಮಾಡುವಷ್ಟು ಜಾಗ ಡೈನಿಂಗ್ ಏರಿಯಾದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೂ ಅಷ್ಟೇ ವೆನಿರ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ಲು ಚೆನ್ನಾಗಿದೆ ನೋಡಿ. ಇದು ಬಂದ್ಬಿಟ್ಟು ಕುಬೇರನ್ ಮೂಲೆಯಲ್ಲಿ ಇರುವಂತಹ ದೇವ್ರ ಮನೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ ಫ್ರೇಮ್ ವೈರ್ ವರ್ಕ್ ಅಲ್ಲಿ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟ್ ಟೈಲ್ಸ್, ಸೆಂಟ್ರಲ್ ಗೋಲ್ಡನ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಮತ್ತೆ ಕೆಳಗಡೆ ಸ್ಲೈಡಿಂಗ್ ಅಲ್ಲಿ 2 ಗ್ಲಾಸ್ ಗಳನ್ನ ಕೊಟ್ಟಿದ್ದಾರೆ. ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜೆ ಮನೆಯಲ್ಲಿದೆ. ಫ್ರೇಮ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ ಮತ್ತೆ ಗ್ಲಾಸ್ ಗಳನ್ನ ನಮಗೆ ಯೂಸ್ ಮಾಡಿದ್ದಾರೆ. ಆ ಗ್ಲಾಸ್ ಅಲ್ಲೂ ಕೂಡ ಡಿಸೈನ್ ವರ್ಕ್ ನ ಮಾಡಿದ್ದಾರೆ ನೋಡಿ. ಈ ಪೋರ್ಷನ್ ಫುಲ್ ಒಳ್ಳೆ ಡಿಸೈನ್ ವರ್ಕ್ ನ ಮಾಡಿರುವಂತದ್ದು ಚೆನ್ನಾಗಿದೆ. ಇಲ್ಲಿ ವಿಂಡೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಾಣಿಸ್ತದೆ ಅದೆಲ್ಲ ನಮ್ಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್. ಅದು ಡೈನಿಂಗ್ ಏರಿಯಾ, ಡೈನಿಂಗ್ ಸೆಟಪ್, ಒಂದು ಪೂಜಾ ಮನೆ ಈ ಪೋರ್ಷನ್ ಅಲ್ಲಿ ಇದೆ. ಅದ್ರ ಜೊತೆಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಪ್ರಾವಿಷನ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಕಾಮನ್ ಬಾತ್ರೂಮ್ಗೆ ಇದು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಹ್ಯಾಂಡ್ ವಾಶ್, ಇಲ್ಲಿ ಕೂಡ ನಮಗೆ ಶವರ್ ಪ್ರಾವಿಷನ್, ಗೀಸರ್ ಪ್ರಾವಿಷನ್, ಕಮೋಡ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಈ ಕಾಮನ್ ಬಾತ್ರೂಮ್ ಬಂದಿದೆ. ವುಡ್ ಬಂದ್ಬಿಟ್ಟು ನಮಗೆ ಅಂದ್ರೆ ಮೈನ್ ಡೋರ್, ಈ ಡೋರ್ ಬಂದ್ಬಿಟ್ಟು ಟೀಕ್ ವುಡ್, ಫ್ರೇಮ್ ಬಂದ್ಬಿಟ್ಟು ಟೀಕ್ ವುಡ್ ಫ್ರೇಮ್. ಈ ಬಾತ್ರೂಮ್ಗಳಲ್ಲಿ ನಮಗೆ ವಾಟರ್ ಪ್ರೂಫ್ ಡೋರ್ಗಳನ್ನ ಹಾಕ್ತಾರೆ, ಬಟ್ ಇವರು ನಮಗೆ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಚಾನಲ್ ಗಳೆಲ್ಲ ನಮಗೆ ನೋಡಿ ಬ್ರಾಸ್ ನ ಯೂಸ್ ಮಾಡಿರುವಂತದ್ದು. ಮನೆ ಫುಲ್ಲು ಟೀಕ್ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ಮನೆ ಇದು. ಇದೇ ಮನೆ BDA ಖಾತಾ ಆಗಿದ್ರೆ 3.40 ಅಂತ ಹೇಳ್ತಾ ಇದ್ರು. ಇದು BBMP ಏಕತಾಗೆ ಸೇರ್ಕೊಳ್ಳುವಂತಹ ಪ್ರಾಪರ್ಟಿ. ಒಳ್ಳೆ ಇಲ್ಲಿ ಮಾಡಿರೋ ಕೆಲಸಕ್ಕೆ ಈ ರೇಟು ವರ್ತ್ ರೇಟ್ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ ಈ ಲೊಕೇಶನ್ ಅಲ್ಲಿ ಸೂಪರ್ ಆಗಿ ಬಂದಿದೆ. ಈ ಪೋರ್ಷನ್ ಫುಲ್ಲು ಗ್ರ್ಯಾಂಡ್ ಆಗಿ ಬಂದಿದೆ, ಅಸ್ಸಾಮ್ ಆಗಿದೆ. ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸೇಮ್ ಸ್ಟೇರ್ ಕೇಸ್ಗೆ ಕೂಡ ನಮಗೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ನಮಗೆ ಬಾರ್ಡರ್ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಪೋರ್ಷನ್ ನೋಡಿ ಟೀಕ್ವುಡ್ ಫ್ರೇಮು, ಟಫನ್ ಗ್ಲಾಸ್ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 4 ಫೀಟ್ ಇರುವಂತಹ ಸ್ಟೇರ್ ಕೇಸ್ ಇದು. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ, ಸ್ಟ್ಯಾಂಡಿಂಗ್ ಸ್ಲಾಬ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ಇದು ನಮಗೆ ಸ್ಟಡಿ ಏರಿಯಾ ಅನ್ಕೋಬಹುದು, ಇಲ್ಲಾಂದ್ರೆ ಅಕ್ವೇರಿಯಂ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಜೊತೆಗೆ ಇಲ್ಲೆಲ್ಲ ನಮಗೆ ನೋಡಿ LED ಲೈಟ್ ಗಳ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಕಲರ್ LED ಲೈಟ್ ಗಳ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಝೂಮರ್ ಲೈಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ನೋಡಬಹುದು. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸೀಲಿಂಗ್ ಅಲ್ಲಿ ಕೂಡ ಚೆನ್ನಾಗಿ ಬಂದಿದೆ ಈ ಪೋರ್ಷನ್ ಫುಲ್ಲು. ಇಲ್ಲಿಂದ ನೋಡ್ರೆ ಎಕ್ಸಾಕ್ಟ್ ನಮಗೆ ಹಾಲ್ ಕಾಣಿಸುತ್ತೆ. ಏನಾದ್ರು ಕಮ್ಯುನಿಕೇಶನ್ ಬೇಕು ಅಂದ್ರೆ ಈ ಪೋರ್ಷನ್ ಕೂಡ ನಾವು ಕಮ್ಯುನಿಕೇಶನ್ ನ ಮಾಡ್ಕೋಬಹುದು. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ 2 ಕಿಂಗ್ ಸೈಜ್ ಗಳ ಕಾರ್ಡ್ಗಳನ್ನ ಸ್ಪೇಷಿಯಸ್ ಆಗಿ ಹಾಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಜೊತೆಗೆ ಟಿವಿ ಕ್ಯಾಬಿನೆಟ್ ವರ್ಕ್ ಕೂಡ ನಮಗೆ ಸೇಮ್ ಸಿಮಿಲರ್ ಆಗುವಂತಹ ಮ್ಯಾಚಿಂಗ್ ಕಲರ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಗಳಲ್ಲಿ ನೋಡಬಹುದು. ಇದು ವಾರ್ಮ್ ಲೈಟ್ ಜೊತೆಗೆ ಲೇಸರ್ ಕಟ್ಟಿಂಗ್ ಇರುವಂತಹ ಫ್ರೇಮ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು ಈ ಟಿವಿ ಕ್ಯಾಬಿನೆಟ್ ಅಲ್ಲಿ. ಜೊತೆಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕಬಹುದು, ಅಷ್ಟು ಜಾಗ ಇದೆ ಈ ಪೋರ್ಷನ್ ಅಲ್ಲಿ. ಇದು ಬಂದ್ಬಿಟ್ಟು ನಮಗೆ ಸ್ಟಡಿ ಏರಿಯಾಗೆ ಪ್ರಾವಿಷನ್ ಮಾಡಿರುವಂತಹ ಇಂಟೀರಿಯರ್ ವರ್ಕ್. ಸಿಸ್ಟಮ್ ಏನಾದ್ರು ಇಟ್ಕೊಂಡು ನಾವು ಕೂಡ ಇಲ್ಲಿ ಏನಾದ್ರು ವರ್ಕ್ ಫ್ರಮ್ ಹೋಮ್ ಇದ್ರೆ ಅದೇನಾದ್ರು ಈ ಪೋರ್ಷನ್ ನಾವು ವರ್ಕ್ ಕೂಡ ನಾವು ಮಾಡ್ಕೊಬಹುದು. ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಯೂಸ್ ಮಾಡಿರೋ ಬಟರ್ಫ್ಲೈ ಚಾನಲ್ ಎಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ವೆಂಟಿಲೇಷನ್ಗೆ ಇಲ್ಲಿ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಮಿರರ್, ಪಕ್ಕದಲ್ಲೆಲ್ಲ ನಮಗೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ಕೊಟ್ಟಿರುವಂತದ್ದು. ಎದುರುಗಡೆ ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ವರ್ಕ್, ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ ನೋಡಿ. ವಿತ್ ಪ್ರೊಫೈಲ್ ಲೈಟ್ ಕೂಡ ಹೋಗಿದೆ.
ಇದು ಬಂದು ನಮಗೆ ಪ್ರೊಫೈಲ್ ಲೈಟು. ಇಲ್ಲಿ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ ವಿತ್ SS ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗೋಗಿದೆ ಒಳಗಡೆ. ಆ ಪೋರ್ಷನ್ ಅಲ್ಲೂ ವಾರ್ಡ್ರೋಬ್ ಇದೆ. ಈ ಪೋರ್ಷನ್ ಅಲ್ಲಿ ಇದೆ ಡ್ರೆಸ್ಸಿಂಗ್ ಏರಿಯಾದಲ್ಲೂ ನಮಗೆ ವಾರ್ಡ್ರೋಬ್ ನ ಮಾಡಿದ್ದಾರೆ. ಟೀಕುಡ್ ಡೋರು, ಟೀಕುಡ್ ಫ್ರೇಮು, ಮಾಸ್ಟರ್ ಬೆಡ್ರೂಮ್ ಅಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದೆ. ಶವರ್ ಪಾಯಿಂಟ್, ಜಾಗರ್ ಮತ್ತೆ ಹಿಂಡ್ವೇರ್ ಹಾಕೊಡ್ತಾರೆ. ವಾಲ್ ಮೌಂಟೆಡ್ ಕಮೋಡು, ಟೀಕುಡ್ ಫಿನಿಶಿಂಗ್ ಅಲ್ಲಿ ಇರುವಂತಹ 2x4 ರೆಟ್ರೋಫಿಟ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿರುವಂತದ್ದು. ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ವೆಂಟಿಲೇಷನ್ ಗೆ ವಿಂಡೋ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಆಂಟಿ ಸ್ಕ್ಯಾಟ್ ರೆಟ್ರೋಫಿಟ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಹ್ಯಾಂಡ್ ವಾಶ್ ಗೆ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ನಮಗೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಅಟ್ಯಾಚ್ ಬಾತ್ರೂಮ್ ಬಂದಿದೆ, ಚೆನ್ನಾಗಿದೆ. ಆರಾಮಾಗಿ ಸ್ನಾನ ಮುಗಿಸ್ಕೊಂಡು ಡ್ರೆಸ್ ಮಾಡ್ಕೊಂಡು ಹಾಗೆ ಆಚೆ ಬಂದ್ಬಿಟ್ಟು ಈ ಪೋರ್ಷನ್ ಅಲ್ಲಿ ನಮ್ಗೆ ರೆಡಿ ಆಗೋದಕ್ಕೆ ಏನ್ ಬೇಕೋ ಆ ಪೋರ್ಷನ್ ನಾವು ರೆಡಿ ಆಗ್ಬಿಟ್ಟು ಆರಾಮಾಗಿ ನಾವು ಆಚೆ ಬರ್ಬೋದು. ಅಷ್ಟು ಕ್ಲೀನ್ ಆಗಿ ಈ ಪೋರ್ಷನ್ ನ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ ಹಾಕುವಂತ ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಟಿವಿ ಕ್ಯಾಬಿನೆಟ್ ಮತ್ತೆ ಎಲ್ಲಾ ಕೇಬಲ್ ರೆಡಿ ಇರುವಂತಹ ಪ್ರಾವಿಷನ್ ನ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ವರ್ಕ್ ನ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಬಾಲ್ಕನಿ ಬರುತ್ತೆ. ಐ ರೂಫ್ ಇರೋದ್ರಿಂದ ಈ ಪೋರ್ಷನ್ ಅಲ್ಲಿ 2 ರೂಮ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಎಸ್ ಹೌದು, ಬಾಲ್ಕನಿ ಆರಾಮಾಗಿ 3 ಜನ ಕುತ್ಕೊಳ್ಳುವಂತ ಒಂದು ಸೋಫಾ ಹಾಕೊಂಡು ಟೈಮ್ ಪಾಸ್ ಮಾಡಬಹುದು. ಅಷ್ಟು ದೊಡ್ಡದಾಗಿರುವಂತಹ ಬಾಲ್ಕನಿ. ಆಂಟಿಸ್ಕ್ಯಾಟ್ ವೆಟ್ರೋಫಿಟ್ ಫ್ಲೋರಿಂಗ್ ಗೆ, ವಾಲ್ಗಳಿಗೆ ವೆಟ್ರೋಫಿಟ್ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟ್ WPC ವರ್ಕ್ ವಿತ್ LED ಲೈಟ್ ಜೊತೆಗೆ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ ನೋಡಿ. ಔಟರ್ ಲೊಕೇಶನ್ ತುಂಬಾ ಮನೆಗಳಾಗಿದೆ. ಸ್ಪೇಷಿಯಸ್ ಆಗಿ ಈ ಬಾಲ್ಕನಿನ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಈ 2nd ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತೆ ಒಂದು ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೇಮ್ ನಮಗೆ ರೇಲಿಂಗ್ಸ್ ಅಂದ್ರೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಮತ್ತೆ ಟಫನ್ ಗ್ಲಾಸ್ ಕಂಪ್ಲೀಟ್ ಆಗಿರುವಂತಹ ರೇಲಿಂಗ್ಸ್ ಕಂಪ್ಲೀಟ್ ಆಗಿರುವಂತದ್ದು ಈ 3ನೇ ಫ್ಲೋರ್ ಹೋಗುದು. ಈಗ ಎಕ್ಸಾಕ್ಟ್ 3ನೇ ಫ್ಲೋರ್ ಅಲ್ಲಿ ಇದೀನಿ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಪ್ರಾವಿಷನ್ ಮಾಡಿದ್ರೆ, ಜೊತೆಗೆ ಬಾಲ್ಕನಿ ಪ್ರಾವಿಷನ್ ಕೂಡ ಇರುವಂತದ್ದು. ಇದು ಇವಾಗ ನಾವು ನೋಡ್ತಾ ಇರುವಂತದ್ದು 2ನೇ ಮಾಸ್ಟರ್ ಬೆಡ್ರೂಮ್. ಓಕೆ, ಈ ಪೋರ್ಷನ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೆ ಓಡಾಡಕ್ಕೆ ಜಾಗ ಇದೆ ಮತ್ತೆ 3 ಜನ ಕುತ್ಕೊಳ್ಳೋಂತ ಒಂದು ಸೋಫಾ ಹಾಕೊಳ್ಳೋಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. POP ವರ್ಕು ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿರುವಂತದ್ದು ವಿತ್ ವಾರ್ಮ್ ಲೈಟ್ ಜೊತೆಗೆ ಟಿವಿ ಕ್ಯಾಬಿನೆಟ್, ಸ್ಟಡಿ ಏರಿಯಾ. ಈ ಪೋರ್ಷನ್ ಫುಲ್ ನಮಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಸ್ಟಡಿ ಏರಿಯಾ ಮಾಡಿದ್ದಾರೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಜೊತೆಗೆ ಒಂದು ಸೋಫಾ 3 ಸೆಟ್ ಇರುವಂತಹ ಸೋಫಾ ಕೂಡ ಹಾಕೋಬಹುದು. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾನ ಮಾಡಿರುವಂತದ್ದು ವಿತ್ LED ಲೈಟ್ ಜೊತೆಗೆ ವಿತ್ ಸ್ಟೋರೇಜ್ ಜೊತೆಗೆ ವಿತ್ ಡ್ರೆಸ್ಸಿಂಗ್ ಏರಿಯಾನ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಈ ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಓಕೆ, ಫುಲ್ ಇಲ್ಲೂ ಅಷ್ಟೇ ವೀಕ್ಷಕರೇ, ಬಾತ್ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಎಲ್ಲಾ ಬಾತ್ರೂಮ್ಗಳಿಗೂ ಏನ್ ಕೆಲಸ ಮಾಡಿರೋ ಅದೇ ಕೆಲಸ ಈ ಬಾತ್ರೂಮ್ ಮಾಡಿರುವಂತದ್ದು. ಓಕೆ, ಬಟ್ ಡೋರ್ಗಳೆಲ್ಲ ನಮ್ಗೆ ಟೀಕುಡ್ ಮತ್ತೆ ಟೀಕುಡ್ ಫ್ರೇಮ್ ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿ ಬಂದಿದೆ. 2030 ಇದು ಹಾಲು ಅಂತಾನೆ ಹೇಳ್ಬೋದು. ಬಟ್ ಈ ಮನೇಲಿ ಇದು ರೂಮ್. 2ನೇ ಮಾಸ್ಟರ್ ಬೆಡ್ರೂಮ್. ಇದು ಲಿಫ್ಟ್ ಏರಿಯಾ. 3ನೇ ಫ್ಲೋರ್ ಅಲ್ಲಿ ಬರುವಂತಹ ಇದು ಲಿಫ್ಟ್ ಏರಿಯಾ. ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ POP ವರ್ಕ್ ವಿತ್ ವಾರ್ಮ್ ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿರುವಂತದ್ದು. ವಾರ್ಡ್ರೋಬ್ ಮತ್ತೆ ಡ್ರೆಸ್ಸಿಂಗ್ ಕಂಪ್ಲೀಟ್ ಒಂದೇ ಫ್ರೇಮ್ ಅಲ್ಲಿ ನಮಗೆ 2 ಮಿಕ್ಸ್ ಆಗಿರುವಂತದ್ದು. ಇಲ್ಲಿ ವಾರ್ಡ್ರೋಬ್ ಮತ್ತೆ ಡ್ರೆಸ್ಸಿಂಗ್ ಇದೆ, ಈ ಕಡೆ ಬಾತ್ರೂಮ್ ಇದೆ. ಇಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಬೆಡ್ರೂಮ್ ಬಂದಿರುವಂತದ್ದು. ಇದು ನೋಡಿ ಅಟ್ಯಾಚ್ ಬಾತ್ರೂಮ್. ಈ ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಆಸ್ ಇಟ್ ಇಸ್. ಎಲ್ಲಾ ಬಾತ್ರೂಮ್ಗೂ ಏನ್ ಕೆಲಸ ಮಾಡಿದಾರೋ ಅದೇ ಕೆಲಸ ಟಾಪ್ ಟು ಬಾಟಮ್ ವರ್ಗು ಟೈಲ್ಸ್ ನ ಹಾಕಿರುವಂತದ್ದು. ಜಾಗ್ವಾರ್ ಮತ್ತೆ ಹಿಂಗ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಲ್ಲೂ ಕೂಡ ನಮಗೆ ಡೋರ್ ಪ್ರಾವಿಷನ್ ಇದೆ. ಇಲ್ಲೂ ನಮಗೆ ಇಂಟೀರಿಯರ್ ಆಗಿರುವಂತಹ ಡೋರ್ ಇದೆ. ಬಟ್ ಏನಂದ್ರೆ ಯಾವುದಕ್ಕೂ ಸ್ಲೈಡಿಂಗ್ ಡೋರ್ಗಳನ್ನ ಯೂಸ್ ಮಾಡಿಲ್ಲ. ಎಲ್ಲ ಓಪನ್ ಅಂಡ್ ಕ್ಲೋಸ್ ಇರುವಂತಹ ಬಟರ್ಫ್ಲೈ ಚಾನಲ್ ಇರುವಂತಹ ಡೋರ್ಗಳನ್ನ ಯೂಸ್ ಮಾಡಿರುವಂತದ್ದು. ಇದು ಬಾತ್ರೂಮ್ ಡೋರು, 4 ಸ್ಲೈಡಿಂಗ್ ಡೋರು, ಒಂದು ಡ್ರೆಸ್ಸಿಂಗು. ಈ ಪೋರ್ಷನ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಇದು ಬಾಲ್ಕನಿ. ಇದು 2ನೇ ಬಾಲ್ಕನಿ. ಸೇಮ್ ಕೆಳಗಡೆ ಬಾಲ್ಕನಿ ಏನ್ ಸ್ಪೇಸ್ ಇತ್ತು ಅದೇ ಸ್ಪೇಸ್ ನಮಗೆ ಈ ಬಾಲ್ಕನಿ ಬಂದಿರುವಂತದ್ದು.
ಮೇಲ್ಗಡೆ WPC ವರ್ಕು, ವಾಲ್ಗಳಿಗೆ ವೆಟ್ರಫೈ ಟೈಲ್ಸ್, ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫಾ ಗ್ಲಾಸ್ ಮತ್ತೆ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವಿಂಡೋ ಪರ್ಪಸ್, ಈ ರೂಮ್ಗೆ ಇರುವಂತಹ ವಿಂಡೋ ಪರ್ಪಸ್. ಔಟರ್ ಲೊಕೇಶನ್ ನೋಡಿ, ತುಂಬಾ ಮನೆಗಳಾಗಿದೆ. 30 ಫೀಟ್ ರೋಡ್, ಸೂಪರ್ ಆಗಿದೆ. ಎಲ್ಲದಕ್ಕೂ ಒಳ್ಳೊಳ್ಳೆ ಝೂಮರ್ ಲೈಟ್ಗಳನ್ನ ಹಾಕಿರುವಂಥದ್ದು, ಡಿಸೈನ್ ಲೈಟ್ಗಳನ್ನ ಹಾಕಿರುವಂಥದ್ದು. ಲಿಫ್ಟ್ಗೆ ಪ್ರಾವಿಷನ್ ಇದೆ. ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗೋಗಿದೆ. ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈಗ 4th ಫ್ಲೋರ್ ಹೋಗ್ತಾ ಇದೀನಿ. ಈ ವಾಲ್ ಇದೆಯಲ್ಲ, ಈ ವಾಲ್ಗೂ ಏನೋ ಒಂದು ಮ್ಯಾಜಿಕ್ ಮಾಡಿದ್ದಾರೆ. ಇಲ್ಲೂ ನಮಗೆ LED ಲೈಟ್ ಮತ್ತೆ ಒಂದೆಲ್ಲ ಬಾಕ್ಸ್ಗಳ ಟೈಪ್ ಅಲ್ಲಿ POP ವರ್ಕ್ ಎಲ್ಲ ಮಾಡಿ ನಮ್ಗೆ LED ಲೈಟ್ ಎಲ್ಲ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಗ್ಲಾಸ್ ಹಾಕೊಡ್ತಾರೆ ನಮ್ಗೆ. ಈಗ ಟೆರೆಸ್ಗೆ ಹೋಗ್ತಾ ಇದೀವಿ. ಓಕೆ, ಇನ್ ಕೇಸ್ ಏನಾದ್ರು ಮನೇಲಿ ಏನಾದ್ರು ವಯಸ್ಸಾಗಿರೋರು ಇದ್ರೆ ಆರಾಮಾಗಿ ಟೆರೆಸ್ ಮೇಲೆ ಬಂದು ವಾಕಿಂಗ್ ಮಾಡೋ ಅಷ್ಟು ಸ್ಟೇರ್ ಕೇಸ್ ಮತ್ತೆ ಸ್ಟೇರ್ ಕೇಸ್ ರೂಮ್ ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ನಮ್ಗೆ ಇಂಟೀರಿಯರ್ ರೇಲಿಂಗ್ಸ್ ಬರುತ್ತೆ. ಅದ್ರ ಜೊತೆಗೆ ಟಫ್ ಅಂಡ್ ಗ್ಲಾಸ್ ಕೂಡ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಓಕೆ, ಫ್ಲೋರಿಂಗ್ ಅಲ್ಲಿ ನಮ್ಗೆ ವಾಟರ್ ಪ್ರೂಫ್ ವರ್ಕ್ ಆಗೋಗ್ಬಿಟ್ಟಿದೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಮತ್ತೆ ಸ್ಕ್ವೇರ್ ಆಗಿರುವಂತಹ ಬಟ್ಟೆ ಹಾರಕೊಳ್ಳೋದಕ್ಕೆ MS ಆಂಗಲ್ ಕೂಡ ವರ್ಕ್ ಆಗಿದೆ. ನಮಗೆ 2 ಟ್ಯಾಂಕ್ಗಳ ವ್ಯವಸ್ಥೆ ಕೊಟ್ಟಿರುವಂತದ್ದು. ವಾಷಿಂಗ್ ಮಿಷಿನ್ ಇದೆ ಕೂಡ ನಾವು ಇಲ್ಲೇ ಮಾಡ್ಕೊಬಹುದು. ಬಟ್ ಇಲ್ಲಿಗೆ ಬರೋದಕ್ಕೆ ನಮ್ಗೆ ಲಿಫ್ಟ್ಗೆ ಪ್ರಾವಿಷನ್ ಇಲ್ಲ. ಕೆಳಗಡೆಗೆ ಲಾಸ್ಟ್ ಇಲ್ಲಿ ನಾವು ಸ್ಟೇರ್ ಕೇಸ್ ನ ಯೂಸ್ ಮಾಡಬೇಕಾಗಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ಇಲ್ಲಿ ಪಿಲ್ಲರ್ ಮತ್ತೆ ಬೀಮ್ ಎಲ್ಲ ಹೋಗಿ RCC ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ಮನೆಗಳಾಗಿದೆ ನೋಡಿ. ಇನ್ನಿಲ್ಲಿಂದ ಲೈಟ್ ಆಗಿ ಝೂಮ್ ಮಾಡಿದ್ರೆ ಉತ್ತರಲ್ಲಿ ಹತ್ರ ಬರುತ್ತಲ್ಲ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ನೋಡಿ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ಫುಲ್ಲು ಮನೆಗಳು, ಒಳ್ಳೆ ಲೊಕೇಶನ್. ಅಲ್ಲಿ ಆರ್ಚ್ ಟೈಪ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ನಮ್ಗೆ NPS ಸ್ಕೂಲ್. ಇದು NPS ಸ್ಕೂಲು. ಅಲ್ಲೇ ರೈಟ್ ಸೈಡ್ ಬರುವಂತಹ ದೊಡ್ಡ ರೈಟ್ ಸೈಡ್ ಇರುವಂತದ್ದು ಮಂತ್ರಿ ಆಲ್ಫೈನ್ ಅಪಾರ್ಟ್ಮೆಂಟ್. ಉತ್ತರಳ್ಳಿ ಮೈನ್ ರೋಡ್ ಅಲ್ಲಿ ಹೋಗುವಂತಹ ಮಂತ್ರಿ ಆಲ್ಫೈನ್ ಅಪಾರ್ಟ್ಮೆಂಟ್. ಇದು ಬ್ರಿಗೇಡ್ ಒಮೆಗಾ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಓಪನ್ ಆಗಿ ಹೇಳ್ತೀನಿ, ಇದೇ ಮನೆ BDAದಲ್ಲಿ ಏನಾದ್ರು BDA ಖಾತೆ ಏನಾದ್ರು ಆಗಿದ್ರೆ 3.5 ಕೋಟಿ ಹೇಳ್ತಾ ಇದ್ರು ಈ ಮನೆನ. ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತ ಮನೆ. ಇಂಟೀರಿಯರ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿರುವಂತಹ ಮನೆ. ಈಗ ನೋಡಿ, ಇನ್ನ ವರ್ಕ್ ನಡೀತಾ ಇದೆ. ಇಲ್ಲೆಲ್ಲ ನಮ್ಗೆ ವಾಟರ್ ಪ್ರೂಫ್ ಮಾಡ್ತಾ ಇರುವಂತದ್ದು ಇನ್ನ ವರ್ಕ್. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಹಾಗೆ ಈ ಮನೆನ ವಿಸಿಟಿಂಗ್ ಮಾಡ್ಬೇಕಾದ್ರೆ, ಈ ಮನೆ ಬಗ್ಗೆ ಏನೋ ತಿಳ್ಕೊಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಅದ್ರ ಜೊತೆಗೆ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಲ್ಯಾಂಡ್ ಮಾರ್ಕ್ ಬಂದು ನಮಗೆ ಉತ್ತರಳ್ಳಿ ಮೈನ್ ರೋಡ್ ಅಲ್ಲಿ ಇರುವಂತಹ ಪಟಾಳಮ್ಮ ದೇವಸ್ಥಾನ ಏನ್ ಬರುತ್ತೆ, ಪಟಾಳಮ್ಮ ದೇವಸ್ಥಾನ ಹತ್ರ ಈ ಪ್ರಾಪರ್ಟಿ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.